ಸಾಕಷ್ಟು ಜನ ನೀವು ವೆಯ್ಟ್ ಮಾಡ್ತಾ ಇರೋದು KECT ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಅದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ತಿಳಿಸ್ಕೊಡ್ತೀನಿ ನಿಮಗೆ ವಿತ್ ಪ್ರೂಫ್ ಸಮೇತನೇ. ಜೊತೆಗೆ ಅಗ್ರಿ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ KA ಕಡೆಯಿಂದ. ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತು ಮಾರ್ಕ್ಸ್ ಎಂಟ್ರಿ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಆಗ್ತಾಯಿರಾ, ಅದ್ರ ಬಗ್ಗೆನೂ ಕೂಡ ನಿಮಗೆ ಸೊಲ್ಯೂಷನ್ಸ್ನ ಕೊಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟು ಮಾರ್ಕ್ಸ್ ಎಂಟ್ರಿ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ, ಇವಾಗ KE ಒಂದು ಇಶ್ಯೂನ ಫಿಕ್ಸ್ ಮಾಡಿದರೆ, ಏನು ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ತೋರಿಸ್ತಿತ್ತಲ್ಲ ಅದು ಫಿಕ್ಸ್ ಆಗಿದೆ. ಇವಾಗ ನೀವು ಲಾಗಿನ್ ಆಗ್ಬೋದಾಗಿರುತ್ತೆ. ಸಾಕಷ್ಟು ಜನ ಇವತ್ತು ಮಾರ್ಕ್ಸ್ ಎಂಟ್ರಿನ ಮಾಡಿದರೆ, ಬೇಕಂದರೆ ನೀವು ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಿ ವರ್ಕ್ ಆಗುತ್ತೆ. ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೂ ಕೂಡ ಏನು ತಲೆ ಕೆಡಿಸ್ಕೊಬಿಡಿ. ನಾಳೆ ನೀವು ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡ್ಬೋದು, ಮಂಡೇನೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡ್ಬೋದು. ಟೈಮ್ ಇದೆ, ನಿಧಾನಕ್ಕೆ ಮಾಡಿ, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ಕೂಡ KA ಸರ್ವರ್ ಕಡೆಯಿಂದ ಆಗಿರೋಂಥ ಪ್ರಾಬ್ಲಮಿಂದ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಯೂಸರ್ ID ಪಾಸ್ವರ್ಡಲ್ಲಿ ಏನು ಕೂಡ ತೊಂದರೆ ಇರಲಿಲ್ಲ, ಅದು ನೆನಪಿರಲಿ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಅಗ್ರಿ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ಗೆ ಏನಂದರೆ ಇಲ್ಲಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ನೀವು ಯಾರ್ಯಾರು ಇವಾಗ ಫಿಸಿಕಲಿ ಆಗಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀರಾ ಅವ್ರದ್ದೆಲ್ಲದನ್ನೂ ಕೂಡ ತಿರ್ಗಾ ರೀವೆರಿಫೈ ಮಾಡಿಬಿಟ್ಟು ಇವಾಗ ತಿರ್ಗಾ ಎಲಿಜಿಬಲ್ ಲಿಸ್ಟು, ನಾನ್ ಎಲಿಜಿಬಲ್ ಲಿಸ್ಟು, ಫೈನಲ್ ಲಿಸ್ಟ್ನ ಬಿಡ್ತಾರೆ. ಇಲ್ಲಿ ಯಾರು ಎಲಿಜಿಬಲ್ ಲಿಸ್ಟಲ್ಲಿ ಬರ್ತಾರೆ ಅವ್ರು ಮಾತ್ರ 20ನೇ ತಾರೀಕಿಂದ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಸಂಜೆ 4 ಗಂಟೆಯಿಂದ ಅಂತ ಹೇಳಿದರೆ. ಮತ್ತು ನೀವೇನಾದರೂ ಇದಕ್ಕಿಂತ ಮುಂಚೆ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಅದನ್ನೇ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದರೆ. ಮತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವುದೇ ಥರದ ಚೇಂಜಸ್ ಇರಲ್ಲ, ಸೇಮ್ 25th ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ಮತ್ತೆ ಇಲ್ಲಿ ನೀವು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸಲ್ಲಿ ಒಂದು ಒಳ್ಳೆ ರ್ಯಾಂಕಿಂಗ್ನ ಪಡ್ಕೊಂಡ್ರೆ ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಅಡಿನೇ ನಿಮಗೆ ಡೆಫಿನೆಟ್ಲಿ ಒಂದು ಸೀಟ್ ಸಿಗುತ್ತೆ. ಯಾಕಂದರೆ CET ರ್ಯಾಂಕಿಂಗ್ ಕಮ್ಮಿ ಆದಾಗ ನಿಮಗೆ ಇದೊಂದು ಬೂಸ್ಟ್ ಕೊಡುತ್ತೆ. ಇದರಿಂದ ನೀವು ಕೂಡ ಸೀಟ್ನ ಪಡ್ಕೋಬೋದು. ಆದರೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ತೆಗೆದ್ರೆ ಆಗಲ್ಲ, ಒಂದು ಒಳ್ಳೆ ಸ್ಕೋರಿಂಗ್ ತೆಗೆದ್ರೆ ಮಾತ್ರ ನಿಮಗೆ ಇಲ್ಲಿ ಸೀಟ್ ಸಿಗೋದು, ಸರಿನಾ? ನಿಮಗೇನಾದರೂ ಒಂದು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ಬೇಕು ಅಂದರೆ ಎಡುಸ್ಮಾರ್ಟಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೆನು ಬಟನ್ ಇರುತ್ತೆ, ಮೊಬೈಲಲ್ಲಿ ನೋಡ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಸದ್ಯಕ್ಕೆ ನಿಮಗೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ಅಂತ ಇರುತ್ತೆ. ಫ್ಯೂಚರಲ್ಲಿ ಜಾಸ್ತಿ ಕೋರ್ಸಸ್ ಇಲ್ಲಿ ಆ್ಯಡ್ ಅಪ್ ಆಗುತ್ತೆ. ಇದು ಅನ್ಅಕಾಡೆಮಿ ಗ್ರಾಫಿಕ್ ಕಡೆಯಿಂದ ಟೈ ಅಪ್ ಆಗಿ ಇಲ್ಲಿ ಮಾಡಿರೋದು ನಿಮಗೆ. ಇದನ್ನ ಎಕ್ಸ್ಪರ್ಟ್, ಒಂದು 12 years ಎಕ್ಸ್ಪರ್ಟ್ ಇರುವಂಥ ಒಂದು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸಲ್ಲಿ ಅವರು ಇದನ್ನ ಪ್ರಿಪೇರ್ ಮಾಡಿರ್ತಾರೆ ನಿಮಗೆ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ನಿಮಗೆ ಈ ಒಂದು ಕೋರ್ಸ್ ಜಸ್ಟು ನಿಮಗೆ 500 rupeesಗೆ ಸಿಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿ ಎನ್ರೋಲ್ ನಾವು ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಆಗಲೇ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ, ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ನ ಮಾಡ್ಕೋತಾರೆ ಒಂದು ಕೋರ್ಸ್ಗೆ ಎನ್ರೋಲ್ ಆದರೆ. ಯಾರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರಿತಾ ಇದ್ದೀರಾ ಅವ್ರು ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಮೇಯ್ನು ರಿಸಲ್ಟ್ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು KECT ರಿಸಲ್ಟ್ ಯಾವಾಗ ಬರುತ್ತೆ, ಏನಾದರೂ ಈ ಮಂತ್ ಎಂಡಲ್ಲೇ ಬರುತ್ತಾ ಅಥವಾ ತಿರ್ಗಾ ಪೋಸ್ಟ್ಪೋನ್ ಆಗುತ್ತಾ, ಎಕ್ಸಾಕ್ಟ್ ಡೇಟ್ ಏನು ಅಂತ ಕೇಳ್ತಿದ್ರಿ. ಇದಕ್ಕೆ ಸ್ವಲ್ಪ ಇಂಟು ನಮಗೆ ಈ ಒಂದು ನೋಟಿಫಿಕೇಷನ್ ಸಿಗ್ತಿದೆ. ಇದು ನಾನು ಅಫಿಷಿಯಲ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಇಲ್ಲಿ ಏನು ಕೊಟ್ಟಿದ್ರಲ್ಲ ಡೇಟು, ಅಪ್ರಾಕ್ಸ್ ಆಗಿ ಒಂದು 2 to 3 days ಹೆಚ್ಚು ಕಮ್ಮಿ ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 25ನೇ ತಾರೀಕು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ರೆ, ಅದ್ರ ಕೆಳಗಡೆ 28ನೇ ತಾರೀಕೊಂದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಮಾತ್ರ, ಆದರೆ ಅಫಿಷಿಯಲ್ KU ವೆಬ್ಸೈಟಲ್ಲಿ ಬರಲ್ಲ, ಅದು ಕ್ಲಾರಿಟಿ ಇರಲಿ. ಮತ್ತು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ರೈಸ್ ಮಾಡ್ಬೋದು. ಏನಾದರೂ ಅಬ್ಜೆಕ್ಷನ್ ಇದ್ದರೆ 29ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ ಒಂದಿನ. ಅದಾದಮೇಲೆ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು 30ನೇ ತಾರೀಕು ಬಂದ್ಬಿಟ್ಟು ರಿಸಲ್ಟ್ ಬರುತ್ತೆ. ಅದು ಕೂಡ ನೋಡಿ, ಟೈಮಿಂಗ್ ನೋಡ್ಕೊಳ್ಳಿ, ಬೆಳಗ್ಗೆ ಕರೆಕ್ಟಾಗಿ 10:00 ಬರುತ್ತೆ. 10:00 ಯಾವ ಟೈಮ್ ಅಂದರೆ PUC, SSLC, KECT ರಿಸಲ್ಟ್ ಅನೌನ್ಸ್ ಆಗುವಂಥ ಟೈಮು. ಈ ಒಂದು ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ಯೂನಿವರ್ಸಿಟಿ ವೆಬ್ಸೈಟಲ್ಲೂ ಕೂಡ ಬರುತ್ತೆ, ಮತ್ತು KEA ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಬರುತ್ತೆ ಅಂತ ಹೇಳಿದರೆ. ಅಂದರೆ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಕೋರ್ಸು ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ನಿಮಗೆ ಇಲ್ಲಿ CET ರಿಸಲ್ಟ್ ಬರೋದು. ಯಾಕೆಂದರೆ CET ರಿಸಲ್ಟ್ ಅನೌನ್ಸ್ ಆಗಬೇಕಾದ್ರೆ ನಿಮಗೆ ಎಷ್ಟು ಕೋರ್ಸ್ಗಳದ್ದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ ಅಂದರೆ ಇಂಜಿನಿಯರಿಂಗ್ದಾಗುತ್ತೆ, ಫಾರ್ಮಸಿದಾಗುತ್ತೆ, ಮತ್ತು ಇವಾಗ BSc ಅಗ್ರಿಕಲ್ಚರ್ದಾಗುತ್ತೆ, BSc ಪ್ರಾಕ್ಟಿಕಲ್ ಎಕ್ಸಾಮ್ದು ಕೂಡ ಆಗುತ್ತೆ. ಅದರಿಂದ ನನಗೆ ಅನ್ಸೋ ಪ್ರಕಾರ, ನನ್ನ ಪ್ರೊಡಕ್ಷನ್ ಪ್ರಕಾರ ನಿಮ್ಗೆ ಏನಾಗುತ್ತೆ ಅಂದರೆ ರಿಸಲ್ಟ್ ಬಂದ್ಬಿಟ್ಟು 30ನೇ ತಾರೀಕೆ ಬರ್ಬೋದು. ಯಾಕೆಂದರೆ June 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇದೆ, ಅವಾಗ ಕೊಡೋಕ್ಕಾಗಲ್ಲ, 3ನೇ ತಾರೀಕು ಕೊಡೋಕ್ಕಾಗಲ್ಲ. ಅದರಿಂದ ಈ ಮಂತು 30 ಅಥವಾ 31st ಬರ್ಬೋದು. ಮತ್ತು ಎಕ್ಸಾಕ್ಟ್ ಡೇಟ್ ಇದೆಯಲ್ಲ ನಿಮಗೆ ರಿಸಲ್ಟ್ದು, ಇದು ಅಪ್ರಾಕ್ಸಿಮೇಟ್ ಡೇಟ್ ಅಂತ ಅಂದ್ಕೊಳ್ಳಿ. 30 ಆದಮೇಲೆ ನಿಮಗೆ ಒಟ್ಟಿನಲ್ಲಿ ಡೆಫಿನೆಟ್ಲಿ ರಿಸಲ್ಟ್ ಬರೋದು, ಅದಕ್ಕಿಂತ ಮುಂಚೆ ರಿಸಲ್ಟ್ ಬರಲ್ಲ. ಅದಂತೂ 100% ಅಶ್ಯೂರೆನ್ಸ್ ಅಂತೂ ಕೊಡ್ತೀನಿ ನಾನು. ಒಟ್ಟಿನಲ್ಲಿ 30th ಆದಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ಎಕ್ಸಾಕ್ಟ್ ಡೇಟ್ ಬಂದ್ಬಿಟ್ಟು 30th ಆಗ್ಬೋದು ಅಥವಾ 31st ಆಗ್ಬೋದು. ವೆಯ್ಟ್ ಮಾಡಿ,
ನಿಮಗೆ ಎಕ್ಸಾಕ್ಟ್ ಡೇಟ್ ಬಂದುಬಿಟ್ಟು ಒಂದು 29th ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ಅಲ್ಲಿವರೆಗೂ ಕೂಡ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.